ಇದೆ ಅಂತ ಹೇಳ್ತಾರೆ. ನಮ್ಮ ಗುರುಬಲ ಇದ್ರೂ ನಮ್ಗೆ ಏನು ಅವಕಾಶಗಳು ಸಿಗ್ತಾ ಇಲ್ಲ, ಒಂದು ಸೈಟ್ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ, ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂಥವರು ಈ ರೀತಿ ನಾಳೆ ಒಂದು ಕೆಲವೊಂದು ಪರಿಹಾರಗಳು ಮಾಡ್ಕೊಳ್ಳಿ. ನಾನು ಹೇಳ್ಕೊಡ್ತೀನಿ, ಸರಳ ಪರಿಹಾರಗಳು, ಒಂದೆರಡು ಮಂತ್ರಗಳನ್ನು ಕೂಡ ಹೇಳ್ಕೊಡ್ತೀನಿ ಜಪ ಮಾಡುವಂಥದ್ದು. ಅದಕ್ಕೆ ನಾಳೆನೇ ಮಾಡಬೇಕು, ಅದು ತುಂಬ ವಿಶೇಷವಾಗಿರುವಂಥ ದಿನ ಆಗಿರೋದ್ರಿಂದ ಆ ಪರಿಹಾರಗಳನ್ನ ಹೇಳ್ಕೊಡ್ತೀನಿ. ಇನ್ನು ಒಂದು ವಿದ್ಯಾಭ್ಯಾಸಕ್ಕೆ ಯಾರೆಲ್ಲ ನೋಡ್ತಿರೋದು, ಯಾವುದೋ ಎಕ್ಸಾಮ್ಸ್ ತಗೋಬೇಕು ಗುರುಗಳೇ, ನಾವೇನು ಮಾಡಬೇಕು ಅಂತವರು ಕೂಡ, ಯಾಕಂದರೆ ಗುರು ಮತ್ತು ಬೃಹಸ್ಪತಿ ಮತ್ತು ಶುಕ್ರನಿಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳು, ಏನು ಪೂಜೆ ಮಾಡಬೇಕು, ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಸರಳವಾಗಿ ಹೇಳ್ಕೊಡ್ತೀನಿ ನೋಡಿ. ನಾವು ಈ ಬೃಹಸ್ಪತಿ ಮತ್ತು ಶುಕ್ರನಿಗೆ ಅಧಿದೇವತೆಗಳು ಅಂತ ಹೇಳ್ತಾರೆ. ನಾವು ಈ ಶುಕ್ರನಿಗೆ ಏನು ಹೇಳ್ತೀವಿ, ನಾವು ಈ ಶಕ್ತಿ ದೇವತೆ ಅಥವಾ ಈ ಹೆಣ್ಣು ದೇವರುಗಳನ್ನು ನೋಡ್ತೀವಿ. ಶುಕ್ರ ಅಂತಂದರೆ ಹೆಣ್ಣು ಅಂತ ನೋಡಿ. ಈಗ ಯಾರಾದರೂ ಹೆಣ್ಣು ದೇವತೆಗಳು, ನಿಮ್ಮ ಕುಲ ದೇವತೆ ಯಾರಾದರೂ ಆಗಿರ್ಬೋದು, ಅದು ಒಂದು ದುರ್ಗಾ ದೇವತೆಗೆ ಸಂಬಂಧಪಟ್ಟಂಥದ್ದಾಗ್ಬೋದು, ಸರಸ್ವತಿಗೆ ಸಂಬಂಧಪಟ್ಟಂಥದ್ದು, ಲಕ್ಷ್ಮಿಗೆ ಸಂಬಂಧಪಟ್ಟಂಥ ದೇವಸ್ಥಾನ, ಅದು ಒಂದು ನಿಮ್ಮ ಕುಲ ದೇವತೆ ಆಗಿರ್ಬೋದು, ಅಥವಾ ನಿಮ್ಮ ಗ್ರಾಮದಲ್ಲಿ ಲಕ್ಷ್ಮಿನೋ ಅಥವಾ ಯಾವುದೋ ಕರುಮಾರಿ ಅಮ್ಮನೋ ಅಥವಾ ಮಾರಮ್ಮನೋ ಯಾವುದಾದ್ರೂ ಆಗ್ಬೋದು. ಈ ಸ್ತ್ರೀಗೆ ಅಮ್ಮನವರ ದೇವಸ್ಥಾನಗಳು ಯಾವುದಾದ್ರೂ ಇದ್ದರೆ ನಾಳೆ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಮನೆಯಲ್ಲಿ ಒಂದು ಪೂಜೆ ಮಾಡಿ ಆ ದೇವಸ್ಥಾನಕ್ಕೆ ಒಂದು ಹಣ್ಣು ಹಂಪಲುಗಳನ್ನು ತಗೊಳ್ಳುವಂಥದ್ದು, ವಿಳ್ಯದೆಲೆ, ಅಡಿಕೆ, ತಾಂಬೂಲ ಸಮೇತವಾಗಿ ಒಂದು ಬಾಳೆಹಣ್ಣು ಆಗ್ಬೋದು, ಈ ರೀತಿ ಒಂದು ಕೆಲವೊಂದು ಹಣ್ಣುಗಳ ಜೊತೆಯಲ್ಲಿ ತಗೊಂಡೋಗಿ ಅಲ್ಲಿ ಒಂದು ಪೂಜೆಯನ್ನು ಮಾಡಿಸಿ ನಾಳೆ ಬೆಳಗ್ಗೆ. ಸಾಯಂಕಾಲದಲ್ಲಿ ಬಂದಾಗ ಶುಕ್ರನಿಗೆ ಸಂಬಂಧಪಟ್ಟಂತೆ ನೋಡಿ, ಏನಾದರೂ ಗಂಡು ಹೆಣ್ಣು ಏನಾದರೂ ಮನೆಯಲ್ಲಿ ತೊಂದರೆ ಆಗಿದ್ದು, ನಿಮಗೆ ತಾಪತ್ರೆ ಆಗಿದ್ದು, ಒಂದು ದಾಂಪತ್ಯದಲ್ಲಿ ಬಿರುಕುಂಟಾಗಿತ್ತು ಅಥವಾ ಡಿವೋರ್ಸ್ವರೆಗೂ ಹೋಗಿತ್ತು, ವಿಚ್ಛೇದನವರೆಗೂ ಹೋಗಿದೆ, ಗುರುಗಳೇ ನಮಗೆ ಇಷ್ಟ ಇಲ್ಲ, ವಿಚ್ಛೇದನ ಕೊಡಲಿಕ್ಕೆ ನಮಗೆ ಇಷ್ಟ ಇಲ್ಲ, ಈ ರೀತಿ ಏನೋ ಸಮಸ್ಯೆಗಳಾಗ್ಬಿಟ್ಟಿದೆ, ನಮಗೆ ಅದೆಲ್ಲ ಅನುಕೂಲ ಆಗಬೇಕು ಅಂತ ಯಾರೆಲ್ಲ ಇದ್ದೀರಾ ಅವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಇವತ್ತು ನಾಳೆ ಬುಧವಾರ 10ನೇ ತಾರೀಕು ತುಂಬ ವಿಶೇಷವಾಗಿರುವಂತಹ ದಿನ. ನಿಮ್ಮ ಕುಲದೇವತೆ ಆಗ್ಬೋದು, ಗ್ರಾಮ ದೇವತೆ ಆಗ್ಬೋದು, ಅಕ್ಕಪಕ್ಕದಲ್ಲಿ ಯಾವುದೇ ಹೆಣ್ಣು ದೇವಸ್ಥಾನಗಳು ಯಾವುದೇ ಇದ್ರೂ ಕೂಡ ನೀವು ಹೋಗಿ ನಾಳೆ ಪ್ರಾತಃ ಕಾಲದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದು ಸಾಯಂಕಾಲದಲ್ಲಿ ನೀವು ಶಕ್ತಿ ದೇವತೆಯ ಒಂದು ಓಂ ದುರ್ಗಾಯೇ ನಮಃ ಅಂತ ಹೇಳ್ಬೋದು, ಓಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ನೀವು ಜಪ ಮಾಡಿ ಅಷ್ಟೇ. ಅದನ್ನು 108 ಬಾರಿ ಈ ಮಂತ್ರಗಳನ್ನು ಜಪ ಮಾಡುವಂಥದ್ದು. ಅಥವಾ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ತುಂಬ ಸರಳವಾಗಿರುವಂತಹ ಮಂತ್ರ ಇದು. ಇಂಥ ಮಂತ್ರಗಳನ್ನು 108 ಬಾರಿ ಸಾಯಂಕಾಲದಲ್ಲಿ ಒಂದು ದೀಪಾರಾಧನೆ ಮಾಡಿ ಪ್ರಾರ್ಥನೆ ಮಾಡಿ, 108 ಆಗ್ಬೋದು, 1008 ಆಗ್ಬೋದು, ಅಥವಾ ಯಥಾಶಕ್ತಿ ನಿಮಗೆ ಎಷ್ಟು ಅವಕಾಶ ಇದೆ ಅಷ್ಟು ಜಪವನ್ನು ಈ ದಿನ ಮಾಡೋದ್ರಿಂದ ನಿಮಗೇನಾಗುತ್ತೆ, ನಿಮ್ಮ ಸತಿಪತಿ ಕಲಹದಿಂದ ಕೂಡ ನಿಮಗೆ ಅನುಕೂಲಗಳಾಗುವಂಥದ್ದಾಗುತ್ತೆ. ಮತ್ತು ಏನಾಗುತ್ತೆ, ಗುರು ಬೃಹಸ್ಪತಿಗೆ ಬರ್ತೀನಿ ನಾನು. ಇನ್ನು ಹಣಕಾಸಿನ ವಿಚಾರ, ಸಾಲಬಾಧೆಯಿಂದ ಏನಾದರೂ ತೊಂದರೆ ಆಗಿದ್ದು, ಇನ್ನು ಸಂತಾನಕಾರಕ ಅಂತ ಹೇಳ್ತೀವಿ ಗುರುವನ್ನು. ಈ ಸಂತಾನಕ್ಕೆ ಏನಾದರೂ ಸಮಸ್ಯೆಗಳಾಗಿದ್ದು, ಸಂತಾನ ಆಗ್ತಾ ಇಲ್ಲ ಗುರುಗಳೇ, ಮದುವೆ ಆಗಿ 3 ವರ್ಷ 5 ವರ್ಷ 10 ವರ್ಷ ಆದ್ರೂ ನಮಗೆ ಸಂತಾನ ಆಗ್ತಾ ಇಲ್ಲ ಅಂತಂದು ಇದೊಂದು ಪರಿಹಾರ ಮಾಡಿ ನೀವು. ಯಾಕೆಂದರೆ ಏನೇನೋ ಮಾಡಿರ್ತೀರಾ, ಇದೊಂದು ಯಾಕೆಂದರೆ ಆ ದಿನ ಅನ್ನುವಂಥದ್ದು ನಮಗೆ ಬರಬೇಕು, ಒಳ್ಳೆ ಕಾಲ ಅನ್ನುವಂಥದ್ದು ಬರಬೇಕು, ನಮಗೊಂದು ಒಳ್ಳೆಯ ಸಮಯ ಅನ್ನುವಂಥದ್ದು ಬರಲೇಬೇಕು ಮನುಷ್ಯನಿಗೆ. ಅಂಥ ಸಮಯ 10ನೇ ತಾರೀಕು ಬಂದಿರುವಂಥದ್ದು ಬುಧವಾರ. ಈ ದಿನ ನೀವು ಮಾಡ್ಕೊಳ್ಳಿ. ಯಾರಿಗೆಲ್ಲ ಸಂತಾನ ಇಲ್ಲ, ಹಣಕಾಸಿನಲ್ಲಿ ತೊಂದರೆ, ಸಾಲಬಾಧೆಯಿಂದ ನರಳುತ್ತಾ ಇದ್ದೀರಾ, ಇಂಥವರು ಈ ಗುರುವಿಗೆ ಸಂಬಂಧಪಟ್ಟಂತಹ ಪೂಜೆ ಮಾಡುವಂಥದ್ದು. ಓಂ ಗಂ ಗುರುವೇ ನಮಃ ಮಂತ್ರವನ್ನು ಸಾಯಂಕಾಲದಲ್ಲಿ ಪಠನೆ ಮಾಡಿ. ಇನ್ನು ಪ್ರಾತಃ ಕಾಲದಲ್ಲಿ ಗುರುವಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳು ನೋಡಿ, ಸಾಯಿಬಾಬಾನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಎಲ್ಲಾದರೂ ನಿಮಗೆ ಏನು ಹೇಳ್ತಾರೆ, ಒಂದು ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು. ಈ ರೀತಿ ಮಾಡಿ, ಯಾಕೆಂದರೆ ನಾಳೆ ತುಂಬ ಒಳ್ಳೆ ವಿಚಾರದಿನ ಇರುತ್ತೆ ನಿಮಗೆ. ಬುಧವಾರ ಆಗಿರೋದು, ಅದರಲ್ಲಿ ಗುರು ಇರೋದ್ರಿಂದ ಈ ಗುರುವಿನ ಆಶೀರ್ವಾದ, ಅಥವಾ ನಿಮ್ಗೆ ಯಾರಾದರೂ ಕುಲ ಗುರುಗಳಿದ್ರೆ ಅವ್ರ ಹತ್ರನೂ ಹೋಗ್ಬಿಟ್ಟು ಒಂದು ನಮಸ್ಕಾರ ಮಾಡಿ ಅವ್ರಿಗೆ ಒಂದು ಏನಾದರೂ ದಕ್ಷಿಣಾದಿಗಳನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋದಾಗ ಏನು ಮಾಡಬೇಕು ನೋಡಿ, ಬೃಹಸ್ಪತಿಗೆ ಸಂಬಂಧಪಟ್ಟಂತಹ ಹಳದಿ ವಸ್ತ್ರಗಳನ್ನು ಒಂದು ದಾನ ಮಾಡಿ, ಅಥವಾ ಹಳದಿ ಸೀರೆನೋ ಅಥವಾ ಹಳದಿ ಪಂಚಗಳನ್ನು ದಾನ ಮಾಡೋದ್ರಿಂದ ನಿಮಗೇನಾಗುತ್ತೆ, ಗುರು ಬಲಗೊಳ್ತಾನೆ ಅಂತ ಹೇಳುತ್ತೆ. ಕಡಲೆಕಾಳನ್ನು ದಾನ ಮಾಡಬೇಕು. ಅಥವಾ ನಾಳೆ ಬೆಳಗ್ಗೆ ಕಡಲೆಕಾಳನ್ನು ಏನು ಮಾಡಿ, ನೀವು ಹಣಕಾಸಿನ ತೊಂದರೆ ತುಂಬ ಆಗಿದ್ದು, ಸಾಲಬಾಧೆ ಅಥವಾ ಸಂತಾನಕ್ಕೆ ತೊಂದರೆ ಆಗಿರೋರು ಬೆಳಗ್ಗೆ ಕಡಲೆಕಾಳನ್ನು ನೆನೆ ಹಾಕಿ ಸಾಯಂಕಾಲದಲ್ಲಿ ನೀವೇನು ಮಾಡಬೇಕು, ಈ ಗಣಪತಿಯ ದೇವಸ್ಥಾನಕ್ಕೆ ಅದನ್ನು ನೀವು ಸಮರ್ಪಣೆ ಮಾಡಿ ಪ್ರಸಾದ ರೂಪವಾಗಿ ಕೊಡಬೇಕು. ಗುರುವಿಗೆ ಗಣಪತಿ ಅಧಿದೇವತೆ ಆಗಿರೋದ್ರಿಂದ, ನಾನು ಶುಕ್ರನಿಗೆ ಅಮ್ಮನವರು ಅಂತ ಹೇಳಿದ್ನಲ್ವ, ಅದೇ ರೀತಿ ಗುರುವಿಗೆ ಗಣಪತಿ ಅಧಿದೇವತೆನಾಗಿರ್ತಾನೆ. ಹಾಗಾಗಿ ಗಣಪತಿಗೆ ಯಾವಾಗ ಪೂಜೆ ಮಾಡ್ತೀವಿ